ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಹೆಚ್ಚಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಹೆಚ್ಚಾಗ್ತಾ ಇರುವಂತದ್ದು. ಕೆಲಸ ಕಾರ್ಯ ಬಿಟ್ಟು ನೀರು ಹಿಡಿಯುವುದಕ್ಕೆ ಕಾಯಕ ಆಗಿರುವಂತದ್ದು. ನಲ್ಲಿ ಮುಂದೆ ಬಿಂದಿಗೆ ಇಟ್ಟು ಕಾಯುವಂತ ಗೃಹಿಣಿಯರು. ಇದು ಆದಾಪುರ ಪೇಟೆಯ ನಿವಾಸಿಗಳ ದಿನನಿತ್ಯದ ಗೋಳಾಗಿರುವಂತದ್ದು. ಶಾಸಕ ಅಂಪಯ್ಯ ನಾಯಕರೇ, ಬಡವರ ಕಷ್ಟ ಸ್ವಲ್ಪ ಕೇಳಿ ಸ್ವಾಮಿ. ಬೋಸ್ರಾಜ್ ಸಾಹೇಬ್ರೆ, ಶೋಷಿತರ ಕಷ್ಟ ನೋಡಿ ಸ್ವಾಮಿ ಎನ್ನುತ್ತಿರುವ ಮಾನ್ವಿ ಪಟ್ಟಣದ ನಿವಾಸಿಗಳು. ನೀರಿನ ಸಮಸ್ಯೆ ಪರಿಹರಿಸಿಲ್ಲ, ಶಾಶ್ವತ ಪರಿಹಾರ ಕೊಡಿ ಎಂದು ಬೇಡಿಕೊಳ್ತಾ ಇರುವಂತಹ ಗ್ರಾಮಸ್ಥರು. ಮಾನ್ವಿ ಪಟ್ಟಣದ ನಿವಾಸಿಗಳ ಒಕ್ಕಲಿಗರ ಒತ್ತಾಯ. ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಹೆಚ್ಚಾಗ್ತಾ ಇರುವಂತದ್ದು. ಕೆಲಸ ಕಾರ್ಯ ಬಿಟ್ಟು ನೀರು ಹಿಡಿಯುವುದೇ ಕಾಯಕ ಆಗಿದೆ ಇಲ್ಲಿನ ಜನರಿಗೆ. ನಲ್ಲಿ ಮುಂದೆ ಬಿಂದಿಗೆ ಇಟ್ಟು ಕಾಯುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಇದು ಆದಾಪುರ ಪೇಟೆಯ ನಿವಾಸಿಗಳ ದಿನನಿತ್ಯದ ಗೋಳಾಗಿರುವಂತದ್ದು. ಶಾಸಕ ಅಂಪಯ್ಯ ನಾಯಕರೇ, ಬಡವರ ಕಷ್ಟ ಸ್ವಲ್ಪ ಕೇಳಿ ಸ್ವಾಮಿ. ಬೋಸ್ರಾಜ್ ಸಾಹೇಬ್ರೆ, ಶೋಷಿತರ ಕಷ್ಟ ನೋಡಿ ಸ್ವಾಮಿ ಎನ್ನುತ್ತಿರುವ ಮಾನ್ವಿ ಪಟ್ಟಣದ ನಿವಾಸಿಗಳು. ನೀರಿನ ಸಮಸ್ಯೆ ಪರಿಹರಿಸಿ, ಇಲ್ಲ ಶಾಶ್ವತ ಪರಿಹಾರ ಕೊಡಿ ಎಂದು ಬೇಡ್ಕೊಳ್ತಾ ಇರುವಂತದ್ದು. ಮಾನ್ವಿ ಪಟ್ಟಣದ ನಿವಾಸಿಗಳ ಒಕ್ಕಲಿಗರ ಒತ್ತಾಯ ಇದಾಗಿದೆ. ಇನ್ನು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಆದಾಪುರ ಪೇಟೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿರುವಂತದ್ದು. ಸುಮಾರು 30 ವರ್ಷಗಳಿಂದ ಮಾನ್ವಿ ಪಟ್ಟಣದ ಆದಾಪುರ ಪೇಟೆಯಲ್ಲಿ ಸರಿಯಾಗಿ ನೀರು ಬರ್ತಾ ಇಲ್ಲ ಎಂದು ನಿವಾಸಿಗಳು ಆರೋಪಿಸಿದ್ದಾರೆ. ಸಚಿವ NS ಬೋಸರಾಜು ಸಾಹೇಬ್ರೆ, ಬಡವರ ಕಷ್ಟವನ್ನು ಒಮ್ಮೆ ಕೇಳಿ ಸ್ವಾಮಿ, ಜನರಿಗೆ ನೀರು ಕೊಡುವ ಕೆಲಸ ಮಾಡಿ ಸ್ವಾಮಿ ಎಂದು ಆಗ್ರಹಿಸಿರುವಂತದ್ದು. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಆದಾಪುರ ಪೇಟೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಪರಶುರಾಮ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪರಶುರಾಮ್, ಏನು ಆದಾಪುರ ಪೇಟೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಹೆಚ್ಚಾಗಿರುವಂತದ್ದು, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ರಾಜ್ಯ ಸರ್ಕಾರ ನೀಡತಕ್ಕಂತ ಆದೇಶ ಪಾಲನೆ ಮಾಡತಕ್ಕಂಥದ್ದು ಜವಾಬ್ದಾರಿ ಯಾರಂದ್ರೆ ಆಯಾ ಜಿಲ್ಲಾಧಿಕಾರಿಗಳ ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಹೇಳ್ಬೋದು. ಯಾಕಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಸೃಷ್ಟಿಯಾಗಿದೆ. ಆದ್ರೆ ಜನರ ಕಷ್ಟ ನೋವನ್ನು ಕೇಳತಕ್ಕಂತ ಅಧಿಕಾರಿಗಳು ಯಾರಿಲ್ಲ, ಇಲ್ಲಿರ್ತಕ್ಕಂಥ ಶಾಸಕರಿಗೂ ಕೂಡ ಕಾಳಜಿಲ್ಲ, ಸಚಿವರು ಕೂಡ ಕಾಳಜಿಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಜನರು ಮತ ಹಾಕ್ತಾರೆ, ಮತ ಹಾಕಿದ ನಂತರ ಅವ್ರಿಗೆ ಕೊಡ್ತಕ್ಕಂಥ ಸೌಲಭ್ಯಗಳು ಕೂಡ ಯಾರಿಗಂದ್ರೆ ಸರ್ಕಾರಕ್ಕೆ ಇರಬೇಕು. ಆದ್ರೆ ಸರ್ಕಾರ ಒಂದ್ ರೀತಿಯಲ್ಲಿ ಕಣ್ಣಿದ್ದು ಕುರುಡಾಗಿದೆ ಅಂತ ಹೇಳ್ಬೋದು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ 9ನೇ
ವಾರ್ಡ್ನ ನಿವಾಸಿ ಹಾಗೂ 20ನೇ ವಾರ್ಡ್ ನಿವಾಸಿಗಳು ಒಂದು ರೀತಿಯಲ್ಲಿ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿ ನಮಗೆ ನೀರು ಕೊಡಿ ಸ್ವಾಮಿ, ನಮಗೆ ನೀರು ಕೊಡಿ ಸ್ವಾಮಿ ಅಂತ ಹೇಳಿ ಕೇಳ್ತಕ್ಕಂಥದ್ದು ಕೂಡ ಒಂದು ರೀತಿಯಲ್ಲಿ ಪ್ರಶ್ನೆ ಆಗಿ ನಮಗೆ ದೃಶ್ಯಾವಳಿಯಲ್ಲಿ ನಾವು ನೋಡಬಹುದು. ಯಾಕಂತಂದ್ರೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಬೇಸಿಗೆ ಆವರಿಸಿದ ಹಿನ್ನೆಲೆಯಲ್ಲಿ ಕುಡಿಯುವ ನೀರು ಒಂದು ರೀತಿಯಲ್ಲಿ ಜನರಿಗೆ ಮುಟ್ಟಬೇಕಂತ ಹೇಳಿ ಕೋಟಿಗಟ್ಟಲೆ ಅವನು ಅನುದಾನಗಳು ಕೂಡ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಮೂಲಕ. ಹೀಗಿದ್ರು ಕೂಡ ಮಾನ್ವಿ ಪಟ್ಟಣದ ನಿವಾಸಿಗಳು ಒಂದು ರೀತಿಯಲ್ಲಿ ಏನಾಗಿದೆ ಅಂದ್ರೆ ಕುಡಿಯುವ ನೀರಿಗಾಗಿ ಒಂದು ರೀತಿ ಪರಿತಪಿಸುವ ದುಸ್ಥಿತಿ ನಿರ್ಮಾಣವಾಗಿದೆ. ಇಷ್ಟಿದ್ರು ಕೂಡ ಈ ಸಮಸ್ಯೆಯನ್ನು ನೀಗಿಸುವುದಕ್ಕೆ ಅಧಿಕಾರಿಗಳು ಯಾಕೆ ಕಾಳಜಿ ವಹಿಸಲ್ಲ, ಇಲ್ಲಿರ್ತಕ್ಕಂಥ ಶಾಸಕ ಅಂಬಾಯಿ ನಾಯಕರು ಕೂಡ ಯಾಕೆ ಕಾಳಜಿ ವಹಿಸಲ್ಲ ಅಂತ ಒಂದು ರೀತಿಯಲ್ಲಿ ಜನರ ಪ್ರಶ್ನೆ ಆಗಿದೆ. ಸುಷ್ಮಿತಾ, ಇದು ಸುಮಾರು ಎಷ್ಟು ವರ್ಷಗಳಿಂದ ಕಾಡ್ತಾ ಇರುವಂತ ಸಮಸ್ಯೆ? ಸುಷ್ಮಿತಾ, ಏನಂತಂದ್ರೆ ಇದು ಪ್ರತಿ ವರ್ಷ ಇರುತ್ತೆ. ಯಾಕಂತಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಒಂದು ರೀತಿಯಲ್ಲಿ ಏನಾಗಿದೆ, ಪ್ರತಿ ವರ್ಷ ನೀರಿನ ಸಮಸ್ಯೆ ಇದ್ದೇ ಇರುತ್ತೆ. ಯಾಕಂತಂದ್ರೆ ಈ ಕಡತದಲ್ಲಿ ಮಾತ್ರ ಒಂದು ರೀತಿಯಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೋದು. ಕಡತದಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಅನುದಾನ ಎಷ್ಟಿದೆ, ಹೇಗಿದೆ, ಎಲ್ಲೆಲ್ಲಿ ಉಪಯೋಗ ಆಗಿದೆ ಅಂತ ಒಂದು ರೀತಿಯಲ್ಲಿ ಕುಡಿಯುವ ಸಮಸ್ಯೆ ಉಲ್ಬಣ ಆಗಿರ್ತಕ್ಕಂಥದ್ದೇ ಒಂದು ರೀತಿಯಲ್ಲಿ ನಾವು ಕಣ್ಣಿಗೆ ಕಾಣ್ತಿರ್ಬೋದು. ಯಾಕಂತಂದ್ರೆ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಅನುದಾನ ಯಾರ ಪಾಲಾಗ್ತದೆ, ಜನರಿಗೆ ನೀರು ಮುಟ್ತಾ ಇಲ್ಲ, ಜನರೇ ಬೀದಿಗೆ ಬಂದು ನೀರು ಕೊಡಿ ಸಮೇತ ಕೇಳ್ತಾರೆ. ಎಷ್ಟು ಬಡ್ಡಿ ಬಂದು ನಿಂತಿದೆ, ಈ ಸರ್ಕಾರದ ಅನುದಾನ ಯಾರ ಪಾಲಾಗ್ತದೆ, ಯಾರು ಕೊಳ್ಳೆ ಹೊಡಿತಾರೆ ಅಂತ ಒಂದು ರೀತಿಯಲ್ಲಿ ನಾವು ಕೂಡ ಪ್ರಶ್ನೆವಾಗಿ ದುರ್ಬಲ ಹಾಕೊಂಡು ನೋಡ್ತಕ್ಕಂಥದ್ದು ಕೂಡ ಒಂದು ರೀತಿಯಲ್ಲಿ ನಾವು ನೋಡ್ಬೋದು. ಯಾಕಂತಂದ್ರೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನವನ್ನು ಯಾಕೆ ಜನರಿಗಾಗಿ ವಿನಿಯೋಗಿಸ್ತಾ ಇಲ್ಲ, ಕುಡಿಯುವ ನೀರಿಗಾಗಿ ಒಂದು ರೀತಿಯಲ್ಲಿ ಪರಿತಪಿಸೋದಂದ್ರೆ ಅಮಾಯಕರು, ಬಡ ಜೀವಿಗಳು, ನೊಂದ ಕಾರ್ಮಿಕರು, ಶೋಷಿತ ಜನಾಂಗದವರು ಒಂದು ರೀತಿಯಲ್ಲಿ ಬೀದಿಗೆ ಬರ್ತಾರೆ. ನಿಮ್ಗೆ ಏನ್ರಿ ಸ್ವಾಮಿ ಇದು ರಾಜ್ಯ ಸರ್ಕಾರದ ಉದ್ದೇಶವಾದ್ರೆ ಏನು? ಸರ್ಕಾರ ಕೊಡ್ತಕ್ಕಂಥ ಅನುದಾನ ಯಾರ ಪಾಲಾಗ್ತಾ ಇದೆ, ಬಡವರಿಗೆ ಒಂದು ರೀತಿಯಲ್ಲಿ ನೀರೇ ಸಿಗ್ತಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಬದುಕ್ತಾರೆ ಅಂತ ಒಂದು ರೀತಿಯಲ್ಲಿ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುಷ್ಮಿತಾ, ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಆದಾಪುರ ಪೇಟೆಯಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿರುವಂತದ್ದು. ಇದು ಸುಮಾರು 30 ವರ್ಷಗಳಿಂದ ಮಾನ್ವಿ ಪಟ್ಟಣದ ಆದಾಪುರ ಪೇಟೆಯಲ್ಲಿ ಸರಿಯಾಗಿ ನೀರು ಬರ್ತಾ ಇಲ್ಲ ಎಂದು ನಿವಾಸಿಗಳು ಆರೋಪಿಸಿರುವಂತದ್ದು. ಕೇಳೋರಿಲ್ಲ ಇಲ್ಲಿ ಏನ್ ಕೌನ್ಸಿಲರ್ 20 ಸಲ ಹೋಗಿ ಹೇಳಿದೆವು, ಮುನ್ಸಿಪಾಲಿಟಿದಾಗ ಹೋಗಿ ಅರ್ಜಿ ಹಾಕುತ್ತಿದ್ದೆವು, ಯಾರು ಇಲ್ಲಿ ಕೇಳೋರಿಲ್ಲ, ಏನಿಲ್ಲ, ಅಧಿಕಾರಿ ಕೇಳೋರಿಲ್ಲ, ಏನ್ ಕೌನ್ಸಿಲರ್ ಕೇಳೋರಿಲ್ಲ, ಅಧ್ಯಕ್ಷ ಕೇಳೋರಿಲ್ಲ. ಇಲ್ಲಿ 3-4 ವರ್ಷ ಐತಿ ನೀವು ಹಿಂಗೆ ಒದ್ದಾಡ್ತಿದ್ದೆವು, ನಮ್ಗೆ ಹೋಗಕ್ ಬರೋಕ್ ದಾರಿ ಇಲ್ಲ. ಇದ್ರದ್ದು ಎಲ್ಲ ನಿಯೋಜನೆ ಮಾಡಬೇಕು ಅಷ್ಟೇ ಹೇಳೋದು ನಮ್ದು. ಯಾರನ್ನ ಆಲಿ ಇಲ್ಲಿ ಬರೀ ಓಟ ಬೀಳಕ್ ಬರ್ತಾರ, ಕೌನ್ಸಿಲರ್ ಆಲಿ, ಅಧ್ಯಕ್ಷ ಆಲಿ, ಯಾರನ್ನ ಆಲಿ, ಮಂತ್ರಿ ಆಲಿ, ಅವ್ರಾಲಿ ಓಟ ಬೀಳಕ್ ಬರ್ತಾರ. ಇಲ್ಲಿ ವಿಕಾಸ ಮಾಡೋಕೆ ಯಾರು ಬರಂಗಿಲ್ಲ. ಇದು ನಮ್ದು ವಿಕಾಸ ನೋಡ್ಬೇಕು. ಇದು ನಾವು ಹೇಳೋದು ಸ್ವಲ್ಪ ಇದು ಪರ್ಯಾಯ ಮಾಡಿ ನಮ್ಗೆ ದಾರಿ ಮತ್ತೆ ನೀರಿಂದು ಲೈಟಿಂದು ಇದು ಮಾಡ್ಬೇಕು, ವ್ಯವಸ್ಥೆ ಮಾಡ್ಬೇಕು ಅಷ್ಟೇ ಹೇಳೋದು. ಏನ್ ಮಾಡ್ಬೇಕು ನಾವು? ನೀರು ಕುಡಿಯಾಕಿಲ್ಲ, ರೋಡ್ ಇಲ್ಲ, ಮಳೆ ಹೋಗ್ತದ ನೀರು, ಮಳೆ ಬಂದ್ರೆ ಮುನ್ಸಿಪಾಲಿಟಿಗೆ ಎಷ್ಟು ಸಲ ಹೋಗಿದೆ ಹೇಳು, ಮುನ್ಸಿಪಾಲಿಟಿಗೆ ಹೋಗಿದೆ ಎಷ್ಟು ಸಲ ಹೋಗಿದೆ? ಸರಿ ಟೈಮ್ ವಿಡಿಯೋ ಜ್ಞಾನಾಂಶ ವಿಡಿಯೋ uno hindi marosa. नंबर 9 सोनिया गांधी नगर मानवी तालुका मानवी डिस्ट्रिक्ट रायचूर कर्नाटक
ಇಲ್ಲಿದಿಂದ ಮಾತಾಡ್ತೀವಿ. ಇಲ್ಲಿ ಸಮಸ್ಯೆ ಭಾಳ ದೊಡ್ಡದೈತಿ. ಏನು ಹೋಗಕ್ಕೆ ಬರ್ಲಿಕ್ಕೆ ದಾರಿ ಇಲ್ಲ, ಏನಿಲ್ಲ. ನಳದು ಸಮಸ್ಯೆ ಐತೆ. ಇವರೆಲ್ಲರಿಗೆ ನಳ ಇಲ್ಲ, ನೀರಿನ ತೊಂದರೆ ಐತೆ. ಇದೆಲ್ಲ ದಾರಿದು ಕರೆಂಟ್ ಇಲ್ಲ. ಇವೆಲ್ಲ ಬಡವರಿಗೆ ಮನಿ ಇಲ್ಲ, ಏನಿಲ್ಲ. ಬರೇ ಮನಿ ಆಗ್ಯಾವ ಅಂತ ಹೇಳಿ ದೊಡ್ಡ ಸ್ಥಾನ ಹೇಳ್ತಾರ. ಇಲ್ಲಿ ಬಡವರಿಗೆ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ನಗರ ವಾರ್ಡ್ ನಂಬರ್ 9ರಲ್ಲಿ ಕುಡಿಯುವ ನೀರಿಗಾಗಿ ಆಹಾರಕಾರ ಸೃಷ್ಟಿಯಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರಾದ ಸೈಯದ್ ರವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅದೇನು ಸೋನಿಯಾ ಗಾಂಧಿ ನಗರ ವಾರ್ಡ್ ನಂಬರ್ 9ರಲ್ಲಿ ಕುಡಿಯುವ ನೀರಿಗಾಗಿ ಆಹಾಕಾರ ಸೃಷ್ಟಿಯಾಗಿರುವಂತದ್ದು, ಇದಕ್ಕೆ ಸಂಬಂಧಪಟ್ಟಂತೆ ನೀವೇನ್ ಹೇಳ್ತೀರಾ? ಯಾವಾಗಿಂದ ಈ ಸಮಸ್ಯೆ ಕಾಣ್ತಾ ಇರುವಂತದ್ದು? ಹಲೋ, ಸಮಸ್ಯೆ ಒಂದ್ 2 ತಿಂಗಳದಿಂದ ಸಮಸ್ಯೆ ಐತೆ. ಇದು ನೀರಿಂದು ಮತ್ತೆ ದಾರಿ ಇಲ್ಲ. ಇಲ್ಲಿ ಏನು ಮಂದಿಗೆಲ್ಲ ತೊಂದರೆ ಐತಿ. ಗೌರ್ಮೆಂಟ್ ಇದು ಸ್ಕೀಮ್ ಯಾವಾಗ್ನೂ ಇಲ್ಲ. ಆಗ್ತಾ ಇದ್ದ ಸ್ಕೀಮ್ ಎಲ್ಲ ಕೌನ್ಸಿಲರ್ಗಳು ಅವ್ರವ್ರ ಅಧ್ಯಕ್ಷ ಹಿಡಿದು ಬೇರೆ ಕಡೆ ಹೋಗಿರ್ತಾರೆ. ಇಲ್ಲಿ ನಮ್ದು ಸಮ ಏರಿಯಾಗೆ ಎಲ್ಲ ವಿಕಾಸ ಬಂದದಾಗ ಬೇರೆ ಕಡೆ ಹಾಕ್ತಾರೆ. ಯಾವಾಗಿಂದ ಈ ರೀತಿ ಸಮಸ್ಯೆ ಕಾಡ್ತಾ ಇರುವಂತದ್ದು? ಈ ಸಮಸ್ಯೆ ಇದು ಹೆಂಗೆ 3 ವರ್ಷ ಐತಿ ನಾವು ಇಲ್ಲಿ ಬಂದು. ಹಿಂಗೆ ಐತಿ ಸಮಸ್ಯೆನೇ, ಹಿಂಗೆ ಐತಿ. ಇದು ಯಾರು ಕೇಳಂಗಿಲ್ಲ. ಮುನ್ಸಿಪಾಲಿಟಿಗೆ ಹೋಗೋರು, ಅಧ್ಯಕ್ಷ ಹೇಳಿದ್ರು ಅವ್ರು ಕೌನ್ಸಿಲರ್ಗೆ ಹೇಳ್ತಾರ, ಕೌನ್ಸಿಲರ್ಗೆ ಹೇಳಿದ್ರು ಅವ್ರಿಗೆ ಹೇಳ್ತಾರ, ಹಿಂಗೆ ಹೇಳ್ತಾರ. ಅಂದ್ರೆ ಬೇಸಿಗೆ ಬರಕ್ಕೂ ಮುಂಚೆ ಯಾವುದೇ ರೀತಿ ಮುಂದಾಲೋಚನೆ ಮಾಡಿ ನೀರಿನ ವ್ಯವಸ್ಥೆ ಏನು ಮಾಡಿಲ್ವಾ? ಏನ್ ಮಾಡಿರೋ ವ್ಯವಸ್ಥೆ ಏನಿಲ್ಲ, ಏನಿಲ್ಲ. ಏನು ಒಂದು ಇದು ಮಾಡ್ತಾರ. ಬಾಕಿ ಮತ್ತೆ ಇನ್ನು ಯಾವ ದಿನ ಹೋಗ್ತೀವಲ್ಲ ಮುನ್ಸಿಪಾಲಿಟಿಗೆ, ಆ ದಿನ ಬಿಡ್ತಾರ ನೀರ. ಮತ್ ಮಳೆ ಮರಿನ ಹಂಗೆ ಇದೆ. ಓಕೆ ಸರ್, ಇಷ್ಟೆಲ್ಲ ಮಾತಾಡೋದಕ್ಕೆ ಧನ್ಯವಾದ. ಥ್ಯಾಂಕ್ಸ್. ಏನು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ವಾರ್ಡ್ ನಂಬರ್ 9ರಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿರುವಂತದ್ದು. ಇದು ಸುಮಾರು 30 ವರ್ಷಗಳಿಂದ ಮಾನ್ವಿ ಪಟ್ಟಣದ ಆದಾಪುರ ಪೇಟೆಯಲ್ಲಿ ಸರಿಯಾಗಿ ನೀರ್ ಬರ್ತಾ ಇಲ್ಲ ಎಂದು ನಿವಾಸಿಗಳು ಆರೋಪಿಸ್ತಾ ಇರುವಂತದ್ದು. ಇನ್ನು ಸಚಿವ NS ಬೋಸರಾಜ್ ಸಾಹೇಬ್ರೆ, ಬಡವರ ಕಷ್ಟ ಸ್ವಲ್ಪ ಕೇಳಿ ಸ್ವಾಮಿ ಅಂತ ಜನರು ಪರಿಪರಿಯಾಗಿ ಬೇಡ್ಕೊಳ್ತಾ ಇರುವಂತದ್ದು. ಇನ್ನು ನೀರು ಕೊಡುವ ಕೆಲಸ ಮಾಡಿ ಸ್ವಾಮಿ ಎಂದು ಆಗ್ರಹಿಸಿರುವಂತದ್ದು. ಇದ್ರದ್ದು ಎಲ್ಲ ನಿಯೋಜನೆ ಮಾಡ್ಬೇಕು ಅಷ್ಟೇ ಹೇಳೋದು ನಮ್ದು. ಯಾರನ್ನ ಆಲಿ ಇಲ್ಲಿ ಬರೀ ಓಟ ಬೀಳಕ್ ಬರ್ತಾರ. ಕೌನ್ಸಿಲರ್ ಆಲಿ, ಅಧ್ಯಕ್ಷ ಆಲಿ, ಯಾರನ್ನ ಆಲಿ, ಮಂತ್ರಿ ಆಲಿ, ಅವ್ರಾಲಿ ಓಟ ಬೀಳಕ್ ಬರ್ತಾರ. ಇಲ್ಲಿ ವಿಕಾಸ ಮಾಡೋಕೆ ಯಾರು ಬರಂಗಿಲ್ಲ. ಇದು ನಮ್ದು ವಿಕಾಸ ನೋಡ್ಬೇಕು. ಇದು ನಾವು ಹೇಳೋದು ಸ್ವಲ್ಪ ಪರ್ಯಾಯ ಮಾಡಿ ನಮ್ಗೆ ದಾರಿ ಮತ್ತೆ ನೀರಿಂದು ಲೈಟಿಂದು ಇದು ಮಾಡ್ಬೇಕು, ವ್ಯವಸ್ಥೆ ಮಾಡ್ಬೇಕು ಅಷ್ಟೇ ಹೇಳೋದು. ತೊಂದ್ರೆ ಇದೆ. ಹೋಗೋ ದಾರಿ ಏನ್ ಮಾಡ್ಬೇಕು ನಾವು? ನೀರು ಕುಡಿಯಾಕಿಲ್ಲ, ರೋಡ್ ಇಲ್ಲ, ರೋಡ್ ಆಗಿಲ್ಲ, ಏನ್ ಮಾಡ್ಬೇಕು? ಮಳೆ ಹೋಗ್ತದ ನೀರು, ಮಳೆ ಬಂದ್ರೆ. ಮುನ್ಸಿಪಾಲಿಟಿ ಎಷ್ಟು ಸಲ ಹೋಗಿದೆ ಹೇಳು? ಮುನ್ಸಿಪಾಲಿಟಿಗೆ ಹೋಗಿದೆ ಎಷ್ಟು ಸಲ ಹೋಗಿದೆ? ಸರಿ ಟೈಮ್ ವಿಡಿಯೋ ಜ್ಞಾನಾಂಶ ವಿಡಿಯೋ uno hindi marosa. नंबर 9 सोनिया गांधी नगर मानवी तालूका मानवी डिस्ट्रिक्ट रायचूर. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ನಗರದ ವಾರ್ಡ್ ನಂಬರ್ 9ರಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿರುವಂತದ್ದು.
ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮೆಹಬೂಬ್ ಬೇಗ್ ಮಿರ್ಜಾ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮೆಹಬೂಬ್, ಏನು ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ನಗರ ವಾರ್ಡ್ ನಂಬರ್ 9ರಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಸೃಷ್ಟಿಯಾಗಿರುವಂತದ್ದು. ಇದು ಎಷ್ಟು ವರ್ಷದಿಂದ ಈ ಸಮಸ್ಯೆ ಇದೆ? ಇನ್ನು ಯಾವ್ಯಾವ ರೀತಿ ಸಮಸ್ಯೆ ಇರುವಂತದ್ದು? ಕುಡಿಯೋ ನೀರು ಹೆಣ್ಮಕ್ಳು ಬಾತ್ರೂಮ್ ನಲ್ಲಿ ಮನೆ ಕಟ್ಟಕತ್ತಾರ. ಕೆಲವು ಅರ್ಧ ಡ್ರೈನ್ ಗಟಾರಿನ ಬಗ್ಗೆ ಲೈಟ್ ಕಂಬ ಇಲ್ಲ. ಅವು ಚೂಳು ಹೆಚ್ಚಿಗೆ ಮೇಡಮ್ ಇಲ್ಲಿ ನಿನ್ನೆ ಒಂದು ಹುಡುಗಿ ಚೂಳು ಕಳೆದ ಮೇಡಮ್ ದವಾಖಾನೆಗೆ ಹಿಡಿದಿಲ್ಲ ಆತ ರಾಯ ಅಂಪ ನಾಯಕ ಹೇಳಿದ್ರೆ ಆತ ಹನುಮಂತ ಹೇಳಿದ ನಂತರ ಬೋಸ ಸಾಬ್ ಹೇಳಿ ಅಂಪ ಇಲ್ಲಿ ಹನುಮಂತ ಹೇಳಿದ ನಂತರ ಅಂಪ ನೋಡಿದೆ ಹನುಮಂತ ಏನಂತ MLA ಸಂಕ್ಷೇಮ ಮಾಡೋಣ ಮೇಡಮ್, ಅದಕ್ಕೆ ನಾವು ಮಾಡಿ ಹನುಮಂತ ಹೇಳತ್ತ. ಇದು ಯಾವಾಗಿಂದ ಈ ಸಮಸ್ಯೆ ಇರುವಂತದ್ದು? ಬಹಳ ದಿನ ಸಮಸ್ಯೆ ಆಯ್ತು ಮೇಡಮ್, ಬಹಳ ದಿನ ಆಯ್ತು. ಬಹಳ ಒಂದು ಕನಿಷ್ಠ ಒಂದು 2-3 ವರ್ಷದಿಂದ ಹಂಗೆ ಇವತ್ತು ಮಾಡ್ತಾ ನಾಳೆ ಮಾಡ್ತೀವಿ ಇವತ್ತು ಮಾಡ್ತೀವಿ ಇಲ್ಲಿ ಬಂದು ತಿಳಿಸಿ ಬಂದಿವಿ. ಸಾಕಾಗ್ಬಿಟ್ಟು ಮೇಡಮ್. ಬರೀ ಬೇಸಿಗೆಯಲ್ಲಿ ಮಾತ್ರ ಈ ಸಮಸ್ಯೆ? ಇಲ್ಲ 24 ಯಾವಾಗ ಚಳಿಗಾಲ ಬೇಸಿಗೆ ಯಾವಾಗ ಅಷ್ಟೇ. ಯಾವಾಗಲೂ ಬರೀ ಬೇಸಿಗೆ ಮಾತ್ರ ಈ ಸಮಸ್ಯೆ ಕಾಡ್ತಾ ಇರುವಂತದ್ದು? ಬೇಸಿಗೆ ಮೇಡಮ್ ನಮ್ಗೆ ಗೊತ್ತಾಗ್ತದೆ ಮೇಡಮ್, ಬೇಸಿಗೆ ಐತಿ ಎಲ್ಲ ಶಾರ್ಟೇಜ್ ನಮ್ಗೆ ಗೊತ್ತಿಲ್ಲ ಮೇಡಮ್. ಅಂತ ಒಳಗೆ ನೀರಿಲ್ಲ ಮೇಡಮ್, ನಮಗೆ ಅದು ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದ. ಏನು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ನಗರದ ವಾರ್ಡ್ ನಂಬರ್ 9ರಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಹೆಚ್ಚಾಗ್ತಾ ಇರುವಂತದ್ದು. ಇನ್ನು ಇದು ಸುಮಾರು 3 ವರ್ಷ 4 ವರ್ಷಗಳಿಂದ ಕಾಡ್ತಾ ಇರುವಂತಹ ಸಮಸ್ಯೆ ಆಗಿದೆ ಎಂದು ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು. ಇಲ್ಲ ಏನಿಲ್ಲ, ಬರೇ ಮನಿ ಆಗ್ಯಾವ ಅಂತ ಹೇಳಿ ದೊಡ್ಡ ಸ್ಥಾನ ಹೇಳ್ತಾರ. ಇಲ್ಲಿ ಬಡವರಿಗೆ ಮನಿ ಇಲ್ಲ, ಇವ್ರು ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ. ಇಲ್ಲಿ ಏನ್ ಕೌನ್ಸಿಲರ್ಗೆ 20 ಸಲ ಹೋಗಿ ಹೇಳಿದೆವು, ಮುನ್ಸಿಪಾಲಿಟಿದಾಗ ಹೋಗಿ ಅರ್ಜಿ ಹಾಕುತ್ತಿದ್ದೆವು, ಯಾರು ಇಲ್ಲಿ ಕೇಳೋರಿಲ್ಲ, ಏನಿಲ್ಲ. ಅಧಿಕಾರಿ ಕೇಳೋರಿಲ್ಲ, ಏನ್ ಕೌನ್ಸಿಲರ್ ಕೇಳೋರಿಲ್ಲ, ಅಧ್ಯಕ್ಷ ಕೇಳೋರಿಲ್ಲ. ಇಲ್ಲಿ 3-4 ವರ್ಷ ಐತಿ ನೀವು ಹಿಂಗೆ ಒದ್ದಾಡ್ತಿದ್ದೆವು. ನಮ್ಗೆ ಹೋಗೋಕೆ ಬರೋಕೆ ದಾರಿ ಇಲ್ಲ. ಇದ್ರದ್ದು ಎಲ್ಲ ನಿಯೋಜನೆ ಮಾಡಬೇಕು ಅಷ್ಟೇ ಹೇಳೋದು ನಮ್ದು. ಯಾರೂ ಆಲಿ ಇಲ್ಲಿ ಬರೀ ಓಟ ಬೀಳಕ್ ಬರ್ತಾರ. ಕೌನ್ಸಿಲರ್ ಆಲಿ, ಅಧ್ಯಕ್ಷ ಆಲಿ, ಯಾರು ಆಲಿ, ಮಂತ್ರಿ ಆಲಿ, ಯಾವ್ರಾಲಿ ಓಟ ಬೀಳಕ್ ಬರ್ತಾರ. ಇಲ್ಲಿ ವಿಕಾಸ ಮಾಡೋಕೆ ಯಾರು ಬರಂಗಿಲ್ಲ. ಇದು ನಮ್ದು ವಿಕಾಸ ನೋಡ್ಬೇಕು. ಇದು ನಾವು ಹೇಳೋದು ಸ್ವಲ್ಪ ಪರ್ಯಾಯ ಮಾಡಿ ನಮ್ಗೆ ದಾರಿ ಮತ್ತೆ ನೀರಿಂದು ಲೈಟಿಂದು ಇದು ಮಾಡ್ಬೇಕು, ವ್ಯವಸ್ಥೆ ಮಾಡ್ಬೇಕು ಅಷ್ಟೇ ಹೇಳೋದು. ತೊಂದ್ರೆ ಐತೆ, ಹೋಗೋ ದಾರಿ ಸತ್ರ ಒಯ್ಯಕ ದಾರಿಲ್ಲ, ಸತ್ರ ಒಯ್ಯೋಕ್ ದಾರಿಲ್ಲ. ಏನ್ ಮಾಡ್ಬೇಕು ನಾವು? ನೀರು ಕುಡಿಯಾಕಿಲ್ಲ, ರೋಡ್ ಇಲ್ಲ, ಆಗಿಲ್ಲ, ರೋಡ್ ಆಗಿಲ್ಲ, ನೀರು ತೊಂದ್ರೆ ಐತಿ. ಮಳೆ ಬಂದ್ರೆ ಏನ್ ಮಾಡ್ಬೇಕು? ಮಳೆ ಹೋಗ್ತದ ನೀರು ಮಳೆ ಬಂದ್ರೆ. ಮುನ್ಸಿಪಾಲಿಟಿಗೆ ಎಷ್ಟು ಸಲ ಹೋಗಿದೆ ಹೇಳು? ಮುನ್ಸಿಪಾಲಿಟಿಗೆ ಹೋಗಿದೆ ಎಷ್ಟು ಸಲ ಹೋಗಿದೆ? ಸರಿ ಟೈಮ್ ವಿಡಿಯೋ ಜ್ಞಾನಾಂಶ ವಿಡಿಯೋ नको हंडी मारो ऐसे. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ನಗರದ ವಾರ್ಡ್ ನಂಬರ್ 9ರಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಹೆಚ್ಚಾಗಿರುವಂತದ್ದು. ಇನ್ನು ಇದು ಸುಮಾರು 3-4 ವರ್ಷಗಳಿಂದ ಮಾನ್ವಿ ಪಟ್ಟಣದ ಆದಾಪುರ ಪೇಟೆಯಲ್ಲಿ ಸರಿಯಾಗಿ ನೀರು ಬರ್ತಾ ಇಲ್ಲ ಎಂದು ನಿವಾಸಿಗಳು ಆರೋಪಿಸಿರುವಂತದ್ದು. ಇನ್ನು ಸಚಿವ NS ಬೋಸರಾಜು ಸಾಹೇಬ್ರೆ ಬಡವರ ಕಷ್ಟವನ್ನು ಒಮ್ಮೆ ಕೇಳಿ ಸ್ವಾಮಿ ಎಂದು ಜನರು ಆಕ್ರೋಶ ಹೊರಹಾಕಿದ್ದು, ನೀರು ಕೊಡುವ ಕೆಲಸ ಮಾಡಿ ಸ್ವಾಮಿ ಎಂದು ಆಗ್ರಹಿಸಿದ್ದಾರೆ.
ಏನೋ ಮಾನ್ವಿ ಪಟ್ಟಣದ ಸೋನಿಯಾ ಗಾಂಧಿ ನಗರದ ವಾರ್ಡ್ ನಂಬರ್ 9ರಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಜೊತೆಗೆ ಇನ್ನು ಸಾಕಷ್ಟು ಹಲವು ರೀತಿಯ ಸಮಸ್ಯೆಗಳು ಕಂಡು ಬರ್ತಾ ಇರುವಂತದ್ದು. ವಿದ್ಯುತ್ ಸಮಸ್ಯೆ ಅಂದ್ರೆ ವಿದ್ಯುತ್ ಕಂಬನೇ ಇಲ್ಲದೆ ಇರುವಂತದ್ದು, ಇನ್ನು ಚರಂಡಿ ಸಮಸ್ಯೆ, ಸುತ್ತ ಚರಂಡಿ ನೀರುಗಳು ರಸ್ತೆ ಮಧ್ಯದಲ್ಲಿ ಬಂದು ನಿಂತಿರುವಂತದ್ದು, ಇನ್ನು ಅದರ ಸ್ವಚ್ಛತೆ ಕಾರ್ಯನೂ ಸಹ ಮಾಡ್ತಾ ಇಲ್ಲ ಇನ್ನು ಅಲ್ಲಿನ ಅಧಿಕಾರಿಗಳು. ಮತ್ತೆ ಕುಡಿಯುವ ನೀರಿನ ಸಮಸ್ಯೆ ಸುಮಾರು 3-4 ವರ್ಷಗಳಿಂದ ಕಂಡು ಬರ್ತಾ ಇರುವಂತದ್ದು. ಇದರ ಜೊತೆಗೆ ಯಾವುದೇ ಅಧಿಕಾರಿಗಳು ಬಂದು ಅಲ್ಲಿನ ಸಮಸ್ಯೆಗಳನ್ನ ಕೇಳ್ತಾ ಇಲ್ಲ, ಪರಿಹರಿಸ್ತಾ ಇಲ್ಲ. ಇನ್ನು ಬೇಸಿಗೆಗೆ ಮುಂಚೆನೆ ನೀರಿನ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ. ಇನ್ನು ಬೇಸಿಗೆ ಅಷ್ಟೇ ಅಲ್ಲ, ಚಳಿ ಮಳೆ ಅನ್ನೋದು ಇದ್ರ ಮಧ್ಯೆನೂ ಸಹ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗ್ತಾ ಇರುವಂತದ್ದು. ಸರ್ ನೀರಿನ ಸಮಸ್ಯೆ ಸರ್. ಎಷ್ಟು ವರ್ಷದ ಸಮಸ್ಯೆ ಸರ್ ನನಗೆ ಈಗ 38 ವರ್ಷ ಸರ್. 38 ವರ್ಷದಾಗ 13 ವರ್ಷದಾಗಲಿದ್ದ ನೀರು ಸೈಕಲ್ ಮೇಲೆ ಬರ್ತೀನಿ ಸರ್. 13 ವರ್ಷದ ಹಿಂದೆ ಆದ್ಮೇಲೆ ಇದು ಈಗಲೂ ಸೈಕಲ್ ಮೇಲೆ ತರ್ತಾ ಇದ್ವಿ, ಗಾಡಿ ಮೇಲೆ ತರ್ತಾ ಇದ್ವಿ. ಯಾಕೆ ಆ ದಾರಿ ಸಮಸ್ಯೆ? ಆ ಏರಿಯಾದಲ್ಲಿ ಸಮಸ್ಯೆ ಅಂದ್ರೆ ಇವತ್ತಲ್ಲ ಸರ್, 38 ವರ್ಷದಿಂದ ನೋಡ್ತಾ ಇದೀವಿ. ನೀರಿನ ಇವತ್ತಂದ್ರಲ್ಲ, ಅವಾಗ ಹೋದಾಗ ಆಫೀಸರ್ಗಳದ್ದು ಮುನ್ಸಿಪಾಲಿಟಿ ಕಂಪ್ಲೇಂಟ್ ಕೊಡಕ್ ಹೋದಾಗ ಬರ್ತಾವ ಅಂತ ಆಶ್ವಾಸನೆ ಕೊಡ್ತಾರ ಹೊರತು ಅಲ್ಲಿ ಏರಿಯಾಕ್ಕೆ ಯಾರು ಒಬ್ರು ಕಾಲಿಡ್ತಾ ಇಲ್ಲ. ಮತ್ತೆ ಕೆರೆ ಇದೆ, ನೀರು ಶುದ್ಧೀಕರಣ ಘಟಕ ಕೆರೆ ಇದೆ ಸರ್. ಯಾರಿಗಿದೆ ಕೆರೆ? ರಾಜಕಾರಣಿಗಳು ಇದೆ ಕೆರೆ, ನಮ್ಮಂತ ಬಡವರಿಗೆ ಯಾರಿಗಿಲ್ಲ ಕೆರೆ. ಯಾರ ರಾಜಕಾರಣಿಗಳು ಅಂದ್ರೆ ಇದು ಇವು ಸರ್, MLA MP ಮಾಜಿ ಅವ್ರಿಗೆಲ್ಲ ನೀರಿದೆ. ಯಾಕ ಅವ್ರಿಗೆ ನೀರು ಎಲ್ಲ ಸೌಕರ್ಯ ಇದೆ ಸರ್. ಅವ್ರಿಗೆ ಬಡವ್ರು ಏನ್ ಮಾಡ್ಬೇಕು? ಸಾಯ್ಬೇಕು ಸರ್, ಸಾಯ್ಬೇಕು ನೀರಿಲ್ದ. ಮತ್ತೆ ಹೆಂಗ್ರಿ ಹಿಂಗಾದ್ರೆ ಹೆಂಗ? ಏನ್ರಿದು ಕೇಳಕ್ಕೆ ಸರ್ ಇಲ್ಲಿ ಬಂದಿರೋದು, ಈಗ ಅದು ಕೇಳಕ್ಕೆ ಬಂದಿರೋದು. ಮತ್ತೆ ಕೇಳಕ್ಕೆ ನೀವು ಬೀದಿ ಬರ್ತಾರ ಅಂದ್ರೆ ಏನ್ ಸರ್ ಇದು? ಬೀದಿ ಬಂದ್ರು ನಮ್ಮನ್ನ ಕೇರ್ ಮಾಡಲ್ಲ, ಹಂಗೆ ಹೋಗ್ತಾ ಇದಾರೆ ಸರ್ ಅವರು. ಯಾರು? ಈ ರಾಜಕಾರಣಿಗಳು. ರಾಜಕಾರಣಿಗಳು ಸರ್. ಅಲ್ಲ ಸರ್, ಹಿಂಗಾಗಿ ನೀವು ಬೀದಿಗೆ ಬರ್ತಾರ ನಿಮ್ ಕಷ್ಟ. ನಿಮ್ಗೆ ನಾವು ಬೀದಿ ಬಂದ್ರೆ ಪರವಾಗಿಲ್ಲ ಸರ್. ನಮ್ಮ 12-13 ವರ್ಷದ ಮಕ್ಕಳು ಬೀದಿಗೆ ತಗೊಂಡು ಹೋಗ್ತಾ ಇದಾರೆ ಪಕ್ಕ ಏರಿಯಾಕ್ಕೆ. 12-13 ವರ್ಷ ಹುಡುಗರು, ಹೆಣ್ಣು ಹುಡುಗರು ತಮ್ಮ ಮಕ್ಕಳು ಇದೇ ತರ ಕಳಿಸ್ತಾರ? ಯಾರೇ ಆಗ್ಲಿ ದುಡ್ಡಿರೋರು ಯಾರು? ರಾಜಕಾರಣಿಗಳು ಸರ್. ಆತರ ತಮ್ಮ ಮಕ್ಕಳನ್ನ ಕಳಿಸಿ ಸರ್, ಗೊತ್ತಾಗುತ್ತೆ ಅವ್ರಿಗೆ. ನಮ್ಮ ಮಕ್ಕಳು ನಿನ್ನೆ ಪಕ್ಕದ ಮನೆಗೆ ಹೋದ್ರೆ ಇಲ್ಲ ನೀರಿಲ್ಲ, ಮುಂದಕ್ಕೆ ಹೋಗಂತ ಹೇಳ್ತಾರೆ. ಅಂದ್ರೆ ದುಡ್ಡು ತುಂಬಾ ತೊಂದರೆ ಆಗಿದೆ ನಿಮ್ಗೆ? ತುಂಬಾ ತೊಂದರೆ ಇಲ್ಲ ಸರ್. ಅದು ಪೈಪ್ ಹೊಡೆದೋಗಿದೆ, ಪೈಪ್ ಲೈನ್ ಅದ್ರ ಗಟರ್ ನೀರು ಹೋಗ್ತಾ ಇದ್ದೇವೆ. ಅದು ನೀರ್ ಸೇರಿ ಹೋಗ್ತಾ ಇದಾವೆ ಗಟರ್ ನೀರು. ಅದ್ ಕೇಳೋರು ಇಲ್ಲ. ಹೆಂಗ ಸರ್ ಪರಿಸ್ಥಿತಿ? ಅದಕ್ಕೆ ಸಾಕಾಗಿ ಇಲ್ಲಿ ಬಂದಿದ್ವಿ ಸರ್. ಸಾಕಾಗಿ ಬಂದಿದ್ವಿ ಸರ್. ಅಂದ್ರೆ ಈಗ ನೀರಿಲ್ದ ಕೂಡ ಸತ್ರ ಕೂಡ ನಿಮ್ಗೆ ಕೇಳೋರು ಯಾರಿಲ್ಲ ಸರ್. ನಮಗೆ ನಮ್ಮ ಏರಿಯಾಕ್ಕೆ ಕೇಳೋರು ಯಾರಿಲ್ಲ ಸರ್. ನೀರಿನ ಸಮಸ್ಯೆ ಸರ್. ಎಷ್ಟು ವರ್ಷದ ಸಮಸ್ಯೆ? ಈ ಕನಿಷ್ಠ ಅಂತಂದ್ರೆ ಒಂದು 5-6 ವರ್ಷ ಆಯ್ತು ಸರ್. ನೀರಿನ ಪ್ರಾಬ್ಲಮ್ ನಮ್ಗೆ. ನೀರ್ ಏನ್ ಕುಡಿಯಕ್ ನೀರಿಲ್ಲ. ಮತ್ತೆ ನೀರು ಮತ್ತೆ ಹೇಗ್ ಮಾಡ್ತಾರೆ ಜೀವನ? ಮನೆಗೆ ಉದ್ದಕ್ಕೆ ಹೋಗ್ಬೇಕು ಸರ್. ಅಲ್ಲಿ ಆದ್ರೆ ತಗೊಂಡ್ಬರ್ಬೇಕು, ಇಲ್ಲಂದ್ರೆ ಇಲ್ಲ. ನಮ್ಮಂತವ್ರ ಕೈಲಿ ನೀರ್ ಹೊರೋದ್ ಆಗೋದಿಲ್ಲ. ದೂರ್ಲಿದ್ದ ತಗೊಂಡ್ಬರ್ಬೇಕಂದ್ರೆ ಗಂಡು ಹುಡುಗರಿದ್ದವ್ರು ಗಾಡಿ ತಗೊಂಡ್ ಹೋಗ್ತಾರ, ಸೈಕಲ್ ತಗೊಂಡ್ ಹೋಗ್ತಾರ, ಅದು ತಗೊಂಡ್ಬರ್ತಾರೆ, ಇದು ತಗೊಂಡ್ಬರ್ತಾರೆ, ಎಲ್ಲ ತಗೊಂಡ್ಬರ್ತಾರೆ. ಫಿಲ್ಟರ್ ನೀರ್ ತಗೊಂಡ್ಬರ್ಬೇಕು ಅಂತಂದ್ರೆ ನಮ್ಮಿಂದ ಆಗೋದಿಲ್ಲ. ನಾವು ಬಡವರು, 100 ರೂಪಾಯಿ ದುಡಿಬೇಕು. ಅದ್ರಾಗ 20-30 ರೂಪಾಯಿ ಫಿಲ್ಟರ್ ನೀರಿಗೆ ಬೇಕು. ಉಳಿಯೋದು 70 ರೂಪಾಯಿ ದುಡ್ಡು. 70 ರೂಪಾಯಿ ದುಡ್ಡಿನಾಗ ನಾವು ಹಕ್ಕಿ ಎಷ್ಟು ತಗೋಬೇಕು, ಬ್ಯಾಳೆ ಎಷ್ಟು ತಗೋಬೇಕು, ಖಾರ, ಉಪ್ಪು, ಎಣ್ಣೆ, ಅದ್ರಾಗ ಎಲ್ಲೂ ನಾವು ಅದರಿಂದ ನಾವು ಜೀವನ ನಾವು ಎಲ್ಲ ತನಕ ಮಾಡ್ಬೇಕು. ನಮ್ಗೆ ನೀರಿಂದ ದೊಡ್ಡ ಪ್ರಾಬ್ಲಮ್ ಆಗ ನಮ್ಗೆ ನೀರ್ ಬೇಕು. ಅಲ್ಲಮ್ಮ, ಇಲ್ಲಿ ಈಗ ಏನಂದ್ರೆ ಮಾನವಿಯಲ್ಲಿ ಕೆರೆ ಇದೆ, ಯಾಕೆ ನೀರು ಬರ್ತಾ ಇಲ್ಲ ಜನಗಳಿಗೆ? ಮಾನವಿಯಲ್ಲಿ ಕೆರೆ ಐತಂದ್ರೆ ಅದು ಬೆಳಗುಂಪೇಟೆ ಆಯ್ತು ಸರ್, ಸಬ್ಜಲ್ಲಿ ವಾಡ್ಯಾದು. ಅದಕ್ಕೆ ನಮ್ಗ ಭಾರಿ ದೂರ ಆಯ್ತು. ನಮ್ಗ ಅಲ್ಲಮ್ಮ, ನೀರಿದೆ, 24 ಗಂಟೆ ನೀರು ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾರೆ, ಇಲ್ಲಿ MLA ಅವರು ಹೇಳ್ತಾರ, ಸಚಿವರು ಹೇಳ್ತಾರ, ಅಧಿಕಾರಿಗಳು ಹೇಳ್ತಾರ. ಮತ್ತೆ ಎಲ್ಲಿ ಹೋಯ್ತಿದೆ? ಯಾರು ಕೊಟ್ಟಿಲ್ಲ. ಹೇಳ್ತಾರ ನಾನು ಮಾಡ್ತೀನಿ, ನೀನು ಮಾಡ್ತೀನಿ, ಬರ್ತದ, ಇವಾಗ ಬರ್ತದ, ಅವಾಗ ಬರ್ತದ, ನಾವ್ ನಿಮ್ಮಿಂದ ಇದೀವಿ, ನಿಮ್ಗೆ ಏನ್ ಪ್ರಾಬ್ಲಮ್ ಇಲ್ಲ, ನಿಮ್ಗೆಲ್ಲ ಪ್ರಾಬ್ಲಮ್ ಆಗಿ ಯಾಕಿಲ್ಲ, ಎಲ್ಲ ವಸ್ತು ಸೌಲಭ್ಯ ಮಾಡ್ತೀವಿ ನಾವು ಅಂತ ಅವ್ರೆಲ್ಲ ಹೇಳ್ತಾರ ಹೊರತು ಒಬ್ರು ನಮ್ಗೆ ಸೌಲಭ್ಯ ಬಡವ್ರ ಕಷ್ಟ ಕೇಳೋರು ಯಾರಿಲ್ಲ, ಕೇಳೋರೇ ಇಲ್ಲ. ಮತ್ತೆ ಹೆಂಗ ನಿಮ್ ಜೀವನ? ನಿಮ್ ಯಾರು? ನಮ್ ಜೀವನ ನಮ್ದು ನರಕ ಅನುಭವಿಸಿ ನಾವು. ಮತ್ತೆ ಮತ ಹಾಕುವಾಗ ಕೇಳಕ್ ಬರ್ತಾರ? ಮತ ಹಾಕಲ್ಕ ಏನಂತ ಹೇಳ್ತಾರ ಸರ್, ಪರ್ವಿಲ್ಲ ನಿಮ್ಗೆ ನಾವು ದುಡ್ಡು ಕಾಸು ಮಾಡ್ತೀವಿ, ಪೈರಕ ಮಾಡ್ತೀವಿ, ವಜೀಫ್ ಮಾಡ್ತೀವಿ, ಆ ದುಡ್ಡು ಕೊಡ್ತೀವಿ, ಈ ದುಡ್ಡು ಕೊಡ್ತೀವಿ, ತಿಂಗಳಿಗೆ ಇಷ್ಟು ಮಾಡ್ತೀವಿ. ಸಮಸ್ಯೆ ಎಲ್ಲಾ ಸಮಸ್ಯೆ ಇದೆ ಸರ್ ವಾರ್ಡ್ನಲ್ಲಿ. ಈಗ ತೀರಿಸೋರು ಯಾರಿಲ್ಲ ಅದ್ರಲ್ಲಿ. ಹಂಗೆ ನೀರಿನ ಸಮಸ್ಯೆ, ಕರೆಂಟ್ ಸಮಸ್ಯೆ, ಮಳೆ ಬಂದ್ರೆ ಗಟರ್ ಅಂತೂ ಹೇಳ್ಬಾರ್ದು, ಆ ಪರಿಸ್ಥಿತಿ ಇದೆ. ಹೇಳೋರೆಲ್ಲ ಕೇಳೋರಿಲ್ಲ ಓಣ್ಯಾಗ. ಈಗ ನೀರು ಕೇಳಕ್ ಹೋದ್ರೆ ನೀರು ಸರಿಯಾಗಿ ಬಿಡ್ತಾ ಇಲ್ಲ. ಅಸಲು 15 ದಿನ ಆಯ್ತು ನಾವು ನೀರಿನ ಟ್ಯಾಂಕ್ ತರ್ಸಿ ರೊಕ್ಕ ತರ್ಸಿ ಹಾಕ್ಸಕತ್ತೀವಿ ನೀರು. ಆದ್ರೂ ಮುನ್ಸಿಪಾಲಿಟಿ ಹತ್ರ ಎಲ್ಲ ಹೆಣ್ಮಕ್ಳು ಗಣ್ಮಕ್ಳು ಎಲ್ಲ ಹೋದ್ರು ಕೇಳ್ತಾ ಇಲ್ಲ ಯಾರು. ಈ MLA ಕೂಡ ಏನ್ ಕೆಲ್ಸಕ್ಕೆ ಬರ್ಲಾರ MLA ಸರ್ ಮಾನವಿಯಲ್ಲಿ. ಅಂಪಯ್ಯ ನಾಯ್ಕ ಅಂತ ಏನ್ ಕೆಲಸನೇ ಇಲ್ಲ ಸರ್. ಗೆದ್ದಲ್ಲಿದ್ದ ಅವ್ರ ಮುಖರೇ ನೋಡಿಲ್ಲ. ಗೆದ್ದ ನೋಡಿದ್ವಿ, ಸ್ಟಾರ್ಟಿಂಗ್ ನೋಡಿದ್ವಿ ಓಟಿ ಆಗತ್ನಾಗ. ಆಮೇಲೆ ಅವ್ರು ಎಲ್ಲಾರು ಏನೋ ದೇವ್ರಿಗೆ ಕಾಣಕತ್ತೇ ಇಲ್ಲ, ಅದು ಗೊತ್ತಾಗೋದು ನಮ್ಗೆ. ಯಾಕಂದ್ರೆ ಸಿಗಬೇಕು ಸರ್, ನಮಗೆ ಓಟ್ ಆಗಿ ಕುಂತ್ಬಿಟ್ಟಿವಿ ಕಲ್ಲಾಗಿ ನಾವು. ನಮ್ ಮಿನಿಸ್ಟರ್ ಆಗ್ಯಾರ, ಅವ್ರ ಕಡೆಯಿಂದ ಆಶ್ವಾಸನೆ ಇಟ್ಟಿದ್ವಿ, ಅದು ಕೂಡ ಏನಿಲ್ಲ. 0% ನಮ್ದು ಏರಿಯಾಕ
NS ಬೋಸರಾಜ್ ಸಾಬ್ರು. ಮತ್ತೆ ಕೆರೆ ಇದೆ ಅಂತ ಹೇಳ್ತಾ ಇದಾರೆ. ಇದೆ ಕೆರೆ ಎಲ್ಲ ಹೇಳ್ತಾರ ಸರ್, ಕೆರೆ ಒಳ್ಳೆ ಎಲ್ಲ ಹೇಳ್ತಾರ. ನಮ್ಮ ಓಣೆಗೆ ಒಂದ್ ಕೊಡ ನೀರ್ ಬರ್ತಾ ಇಲ್ಲ. ಅದು ಕೇಳೋರಿಲ್ಲ ಹೇಳೋರಿಲ್ಲ ಸರ್. ನಿಮ್ಗೆ ಸಿಕ್ಕ್ಯಾರ ಸರ್? ಇತ್ತು ಶಿವನೇ ಗತಿ ಸರ್. ನಮ್ಗೆ ಏನಿಲ್ಲ, ಮಂದಿ ಮನೆಗೆ ಹೋಗೋದು ನೀರ್ ತರೋದು, ಮಂದಿ ಮನೆಗೆ ಹೋಗಿ ನೀರ್ ತರೋದು ಅಷ್ಟೇ ಆಗ ಸರ್. ಅವ್ರು ಬೈದು 4 ಕೊಡ ಕೊಡ್ತಾರೆ ಅವ್ರ ಮನೆಗೆ ಬರೋವು, ಅದೇ ತಂದು ಜೀವನ ನಡೆಸಕತ್ತೀವಿ ಸರ್ ನಾವು. ಅಲ್ಲ ಸರ್, ಇಷ್ಟೊಂದು ಸಮಸ್ಯೆ ಇದೆ ಅಂದ್ಮೇಲೆ ನಿಮ್ಮ ದಿಕ್ಕು ಯಾರು? ನಿಮ್ಮ ಪರಿಸ್ಥಿತಿಯಲ್ಲಿ ನೀರಿನ ಸತ್ರು ಕೂಡ ಈ ಸರ್ಕಾರ ಕೇಳೋರಿಲ್ಲ ಯಾರು ಇಲ್ಲ ಸರ್. ಅದಕ್ಕೆ ಈಗ ಎಲ್ಲ ಮೇನ್ ಪೈಪ್ ಇದೆ ನಮ್ಮ ಏರಿಯಾದಲ್ಲಿ. ಆ ಪೈಪ್ ತೂತ ಹಾಕಿದ್ರೆ ನಾವು ಗೌರ್ಮೆಂಟ್ ಹೊರಗೆ ಬರ್ತಂದ್ ಮಾಡಿವಿ ಸರ್. ಅದನ್ನ ನೋಡ್ತೀವಿ ಸರ್. ಇನ್ನೊಂದು ವಾರ ಯಾರು ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ಅದು ತೂತ ಹಾಕ್ಬಿಡ್ತೀವಿ ಸರ್. ಅದು ಏನಾಗಲ್ಲ ಸರ್. ನೋಡಮ್ಮ ಎಲ್ಲರೂ ಇಷ್ಟೊಂದು ಸಮಸ್ಯೆ ಮಾನವೀಯ ಏನು ಮತ್ತೆ ಅಭಿವೃದ್ಧಿ ಒಂದಿಲ್ಲ. ಯಾವ ಒಂದೇ ಸರ್ ಗೊತ್ತಿಲ್ಲ ಸರ್. ನಮ್ಮ ಏರಿಯಾಕ್ ಬಂದು ಬರ್ರಿ ನೀವೆಲ್ಲರೂ ನೋಡ್ರಿ. ನಮ್ ಏರಿಯಾ ನೋಡಿದ್ಮೇಲೆ ನೀವೇ ಪರಿಚಯ ಆಗ್ತಿದ್ರಿ. ಏನ್ ಹಳ್ಳಿ ಐತೆ, ಏನು ಮಾನವೀಯ ತಾಲೂಕು ಮಾನವೀಯ ಐತೆ ಅಂತ ಗೊತ್ತಾಗಲ್ಲ ನಿಮ್ಗೆ. ಹಂಗೈತಿ ಏರಿಯಾ. ಯಾಕೆ 9 ವಾರ್ಡ್ ಐತ್ರಿ. ನೀರಿಂದು ಸಮಸ್ಯೆ ಐತ್ರಿ, ರೋಡಿನ ಸಮಸ್ಯೆ ಐತೆ, ಗಟ್ರ ಸಮಸ್ಯೆ ಐತ್ರಿ ಸರ್. ಯಾರು ಕೇಳಿದ್ರಿ ಯಾರು ಬರಲ್ಲ, ಯಾರು ಮಾಡಲ್ರಿ ಸರ್. ಹೇಳಿದ್ರೆ ಬರ್ತಾರ, ಮುನ್ಸಿಪಾಲಿಟಿಗೆ ಹೋದ್ರಿ ಹೇಳ್ತೀರಿ, ಬರ್ತಾರ, ಮಾಡಲ್ರಿ ಯಾರು. ಎಲೆಕ್ಷನ್ ಟೈಮ್ನಾಗ ಎಲ್ಲರೂ ಬರ್ತಾರಿ, ಮಾಡ್ತು ಅಂತಾರ, ಯಾರು ಮಾಡಲ್ಲ. ಹೆಣ್ಮಕ್ಳಿಗೂ ಬಾತ್ರೂಮ್ ಕುಂದ್ರಕ್ಕೂ ಜಾಗ ಅಲ್ರಿ. ಅಲ್ಲಿನೂ ಮನೆಗಳು ಕಟ್ಟಕ ಚಾಲು ಮಾಡ್ಯಾರ್ರಿ. ಏನ್ ಸರ್, ರೋಡ್ ಒಂದ್ ಮಾಡಿ ಕೊಟ್ರೆ ಸಾಕು. ಸ್ವಲ್ಪ ನೀರಿಂದ ಒಂದು ಟೈಮ್ ಸರಿ ಬಿಟ್ರೆ ಸಾಕ್ರಿ. 5 ಗಂಟೆಗೆ ಬಿಡ್ತಾನ್ರಿ ನೀರು. 5 ಗಂಟೆಗೆ ಬಿಟ್ಟು 1 ತಾಸು ಬಿಟ್ಟು ಮತ್ತೆ ಬಂದ್ ಮಾಡಿ ಮತ್ತೆ 9 ಗಂಟೆಗೆ ಬಿಡ್ತಾರ್ರಿ. ಕೂಲಿಗೆ ಹೋಗಿರ್ತಾರ, ಕೆಲ್ಸಕ್ಕೆ ಹೋಗಿರ್ತಾರ. ಆ ಟೈಮ್ನಾಗ ಯಾರು ಇಡ್ಬೇಕ್ರಿ ನೀರು? ಯಾರು ಇಡಕ್ಕಾಗಲ್ಲ. ಫುಲ್ ಹೋಗುತ್ತಾವ. ಅರ್ಧ ವಾಲ್ ಇಡ್ತಾರ, ಅರ್ಧ ವಾಲ್ ಇಡ್ತಾರ, ಅರ್ಧ ವಾಲ್ ಬಂದ್ ಮಾಡಿ ಬಿಡ್ತಾರ. ಅಲ್ಲ ಸರ್, ಇಷ್ಟೊಂದು ಸಮಸ್ಯೆ ಏನ್ ಸರ್ ಇದು ದಿವಾಳಿತನ? ಏನ್ ಮಾಡೋದು? ಏನ್ ಮಾಡಲ್ಲ. ಇದಕ್ಕೆಲ್ಲ ಯಾರು ಸರ್ ಕಾರಣ? ಯಾರ ಕಾರಣ? ಅಂಬಾಯಿ ಸಾಕರು, ಬೋಸನವರು ಸರ್. ಈಗ ಅವ್ರು ಹನುಮಂತರ, ನಮ್ಮ ವಾರ್ಡ್ ಹನುಮಂತ ಹೇಳಿ ಅವ್ರು ಹೇಳಿದ್ರೆ ಬರ್ತಾರ, ಒಂದ್ ಮಾಡ್ತಂತಾರ. ಒಂದ್ ಕಡೆಗೆ ಮಾಡ್ಯಾರ ರೋಡ್, ಒಂದ್ ಕಡೆಗೆ ಮಾಡಿಲ್ಲ. ನಿಮ್ ಕಷ್ಟ ಕೇಳೋರು ಯಾರು ಸರ್? ಈಗ ಯಾರು ಅವರೇ ಕೇಳ್ಬೇಕಲ್ರಿ. ಯಾರ್ ನಮ್ದೇ ನಾವೇ ತಿರ್ಗಾಡ್ಬೇಕು, ನಾವೇ ಓಡಾಡ್ಬೇಕು. ಬರ್ತಂತಾರ ಬರಲ್ಲ. ಎಲೆಕ್ಷನ್ ಟೈಮ್ನಾಗ ಅಷ್ಟೇ ಬರ್ತಾರ ಸರ್. ಅಲ್ಲ ರೀ, ಮತ್ತೆ ಎಲೆಕ್ಷನ್ ಟೈಮ್ನಾಗ ಅಷ್ಟೇ ಬರ್ತಾರ ಅಂತೀರಿ ಈ ರೀತಿ. ಮತ್ತೆ ನಿಮ್ಮ ದಿಕ್ಕ್ಯಾರೀಗ? ಯಾರು ಅವರೇ ಮಾಡ್ಬೇಕಲ್ರಿ. ನಾವ್ ತಾಯಿಲ್ಲ ತಂದಿಲ್ಲ ಮಕ್ಕಳ ಹಂಗಾಗಿ ನಾವು ಈಗ ಗುಡುದು ನೀರು ಬರ್ತಾವ್ರಿ. ಇಲ್ಲಿ ಮನೆಗೊಳಗ ಒಕ್ಕೊಂಡ್ ಬಿಡ್ತಾರ ನೀರು ಮಳೆಗಾಲದಾಗ. ಹಾವುಗಳು ಚೇಳುಗಳು ಬಂದು ಒಕ್ಕೊಂಡ್ ಬಿಡ್ತಾರೆ. ನೀರಿಂದು ಪ್ರಾಬ್ಲಮ್ ಅಲ್ಲಿ ಬಾಯಿಗೆ ಆಂಬುಲೆನ್ಸ್ ಬರಕ ದಾರಿನೇ ಇಲ್ರಿ. ಬೋಸ ಸಾಬ್ರು ಬಂದ್ರು, ಬಸ್ಸಿದ ಕುಂತ ಸರ್ ನಿಮ್ಗೆ ಓಟ್ ಮಾಡ್ತೀನಿ ಅಂತ ಕೈ ಮುಗಿದಿಲ್ಲ. ಹೌದು, ಮೇನ್ ಸಮಸ್ಯೆ ಆಗಿದೆ ಅಜ್ಜಿ. ನೀರಿಲ್ಲ, ಕರೆಂಟ್ ಇಲ್ಲ, ರೋಡ್ ಇಲ್ಲ. ಬಾಯಿ ಹಳೆ ಬಾಯಿ ಐತೆ. ಅವು ಚೋಳು ಬರ್ತಾವ ಮಳೆಗಾಲದಾಗ. ಬಾಯಿ ತುಂಬ ನೀರ್ ಮನ್ಯಾಗ ಬರ್ಕಂತಾವ. ಮಕ್ಕಳ ಮರಿತಾವ. ನಾವ್ ಹೆಂಗ್ ಜೀವನ ಮಾಡ್ಬೇಕು? ಏನಾನ ಕೆಲ್ಸ ಇದ್ದಾಗ ಹಾಕಾಕ ಬರ್ತಾರ. ಅಂಪಾಯ ಸಾಕಾರ ಅಧ್ಯಕ್ಷ ಎಲ್ಲಾರು ಬರ್ತಾರ. ಯಾರಿಗೆ ನಮ್ಗೆ ಏನ್ ಮುಷಿ ನೋಡೋದಿಲ್ಲ, ಕೇರ್ ಮಾಡೋದಿಲ್ಲ. ಆ ಕಡೆ ಈ ಕಡೆ ಎಲ್ಲಾ ಕಡೆಗೆ ಮಾಡ್ಯಾರ. ಏನೈತೆ ನಮ್ಗ್ ಬಡವರ್ ಅಂದ್ರೆ ಅಷ್ಟು ಟಾರ್ಚರ್ ಮಾಡಬಾರ್ದ. ಎಲ್ಲಾರು ಬಡವರ್ ಅಂದ್ರ ಲೆಕ್ಕ ಹಾಕಿ ಸ್ವಲ್ಪ ತಿಳ್ಕೊಂಡ್ ನೋಡ್ಕೋಬೇಕು. ಬಡವರ್ ವಿಕಾಸ್ ಬೇರೆ ಕಡೆ ಹಾಕ್ತಾರೆ. ನಾವ್ ಹೇಳಿದ್ರೆ ಕಿವಿ ಮೇಲೆ ತಗೋದಿಲ್ಲ, ಆಕ ಕಡೆ ಹಾಕಿ ಬಿಡ್ತಾರ. ಇವ್ರದೇನ್ ಕೇಳ್ಬೇಕು, ಇವ್ರದೇನು ಲೆಕ್ಕ ಹಾಕ್ಬೇಕಂತಾರ ಬಡವ್ರಗ. ಟಾರ್ಚರ್ ಏನ ಬಡವರ? 40-30 ವರ್ಷ ಆಯ್ತು ನಾವ್ ಬಂದು ಈ ಜಾಗಕ್ಕ. ಯಾರ್ಯಾರು ಇದ್ದಿಲ್ಲ, ಈ ಜಾಗಕ್ಕ 20-30-40 ವರ್ಷ ಆಯ್ತು. ಆವ್ಯಾನು ಚೋಳನು ಮಕ್ಕಳ ಮರಿನ ತಗೊಂಡ್ ಬಿದ್ದೀವಿ. ಇಲ್ಲಿವರೆಗೆ ಆಗೈತೆ ಅಂದ್ರೆ ಏನೇನಿಲ್ಲ ಈ ಜಾಗದಾಗ ನಮ್ಗ. ಯಾರು ಬರೋದಿಲ್ಲ. ಎಲೆಕ್ಷನ್ ಇದ್ದಾಗ ಬರ್ತಾರ. ಎಕ್ಕ ಎಮ್ಮ ಹಾಕ್ರಮ್ಮ ನಿಮ್ಗೆ ಕೈ ಮುಗಿತೀವಿ. ಪೂರ ಹೊಟ್ಟಿ ಕಿಚ್ಚನ ಮಂದಿ ಐತೆ. ಪೂರ ಹೊಟ್ಟಿ ಕಿಚ್ಚನ ಮಂದಿ ಐತೆ. ವಿಡಿಯೋ Nanti marah sih.